ನಾನು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರು ರಸ್ತೆ ಬಾಪೂಜಿ ನಗರದಲ್ಲಿ, ಅಂದರೆ ಬೆಂಗಳೂರೇ. ನಾನು ಓದಿರೋದು ಕೆಲವರೆಲ್ಲ ಯೋಚನೆ ಮಾಡ್ಬೋದು, ನಾವು ಮಾಡೋ ಹೋರಾಟ ಇರ್ಬೋದು ಮತ್ತೊಂದು ಇರ್ಬೋದೆಲ್ಲ ಯೋಚನೆ ಮಾಡಿದಾಗ ಕೇಳ್ಬೋದು ಅವರು. ನಾನು ನಿಜವಾಗಲೂ ಓದಿರೋದು 9ನೇ ಕ್ಲಾಸಿಗೆ. 9ನೇ ಕ್ಲಾಸಿಗೆ ಅಂದರೆ ನಮಗೆ ಅವತ್ತಿನ ಪರಿಸ್ಥಿತಿ ಆ ರೀತಿ ಇತ್ತು. ನನ್ನ ತಾಯಿ ತುಂಬ ಕಷ್ಟದಲ್ಲಿದ್ದರು. ಆ ಕಷ್ಟದ ದಿನಗಳನ್ನ ನೋಡಿ ನಾನು ಓದೋದನ್ನು ಬಿಟ್ಟು ನಾನು ಕಿಮ್ಕೋ ಅಂತ ಇಲ್ಲಿ BH ಹತ್ರ ಒಂದು ಫ್ಯಾಕ್ಟ್ರಿ ಇತ್ತು, ಭಾಳ ಹಳೆಯದು. ಇವತ್ತು ಕೂಡ KSRTC ಬಸ್ಸಿಂದ ಹಿಡಿದು BTS ಬಸ್ಗಳು ಇವತ್ತು ಕೂಡ ಅಲ್ಲಿ ರಿಪೇರಿ ಆಗ್ತವೆ ಅಂದರೆ ಅದು ಕಿಮ್ಕೋ. ಅಲ್ಲಿ ಕೇವಲ 350 ರೂಪಾಯಿ ಸಂಬಳಕ್ಕೆ ನಾನು ಸೇರ್ಕೊಂಡೆ. ಅದಾದ ನಂತರ ಅಲ್ಲಿಂದ ನನ್ನ ಕಷ್ಟದ ದಿನಗಳು ಪ್ರಾರಂಭ ಆಯಿತು. ನಾನು ಅದಾದ ಮೇಲೆ ನಾನು ಆಟೋ ಓಡಿಸ್ದೆ. 1997ರಿಂದ 2002ವರೆಗೂ ನಾನು ಆಟೋ ಓಡಿಸ್ದೆ. ಸುಮಾರು 5 ವರ್ಷ ಆಟೋವನ್ನು ಓಡಿಸಿದ್ದೀನಿ. ನನಗೆ ಆಟೋ ಓಡಿಸ್ಬೇಕಾದ್ರೇ ಆಟೋ ಹಿಂದೆಗಳು ಒಂದು ಒಳ್ಳೆ ದುಂಡಿಗೆ ದಪ್ಪ ಅಕ್ಷರದಲ್ಲಿ ಬರೆದಿರೋರು ಕನ್ನಡ ಭಾಳ ಇಷ್ಟ. ಅವಾಗೆ ನನಗೆ ಕನ್ನಡದ ಏನಾದರೂ ಒಂದು ನಾವು ಅನ್ಕೋತದೆ ನಮ್ಮ ಕೈಲಿ ಇವೆಲ್ಲ ಮಾಡೋಕ್ಕಾಗತ್ತೇನಪ್ಪ. ಅಣ್ಣವ್ರ ನಟನೆ ನೋಡ್ತಾ ಇದ್ದೋ, ಪ್ರತಿಯೊಂದು ಪಿಕ್ಚರ್ ನೋಡ್ತಾ ಇದ್ದೋ ನಾವು. ಆ ಪಿಕ್ಚರ್ಗಳನ್ನೆಲ್ಲ ನೋಡಿ ಬೆಳೆದಂಥವ್ರು. ಆವಾಗ ನಮ್ಗೆ ಅನಿಸ್ತಾ ಇತ್ತು ಏನಾದರೂ ಒಂದು ಮಾಡಬೇಕಾದ್ರೆ ನಾವು ಏನಾದರೂ ಒಂದು. ಅವತ್ತು ನಮಗೆ ಆಲೋಚನೆ ಬಂದಿದ್ದು, ಈ ಬೆಳಗಾವಿ ವಿಜಯ್ ಮೋರೆಗೆ ಒಂದು ಮಸಿ ಬೆಳೀತಾರೆ. ನಾರಾಯಣಗೌಡರು ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ತಂಡ ಎಲ್ಲ ಸೇರಿಕೊಂಡು ವಿಜಯ್ ಮೋರೆಗೆ ಮಸಿ ಬೆಳೀತಾರೆ. ಅವತ್ತಿನ ಆ ದೃಶ್ಯ, ಅವತ್ತು ಮಾಧ್ಯಮಗಳು ಕಮ್ಮಿ, ಉದಯ ನ್ಯೂಸ್ ಇತ್ತು ಅಷ್ಟೇ ಇದ್ದಿದ್ದು. ಇವತ್ತೇನೇನು ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ ಇದಾವೆ, ಅವತ್ತು ಯಾವೂ ಇರಲಿಲ್ಲ. ಅದನ್ನು ನೋಡ್ಬಿಟ್ಟು ನನಗೊಂಥರ ನಾವು ಏನಾದರೂ ಒಂದು ಹೋರಾಟದ ರೀತಿಲಿ ಇಳಿಬೇಕಲ್ಲ, ಹೋರಾಟವನ್ನು ಮಾಡಬೇಕಲ್ಲ. ಆ ರೀತಿ ಬಂದಂಥವ್ರು ಒಂದು ಕಡೆ ಬಡಸ್ತನ, ಆಟೋ ಓಡಿಸ್ಲೇಬೇಕು, ಜೀವನ ಮಾಡಲೇಬೇಕು, ಇಲ್ಲ ಅಂದರೆ ಕಷ್ಟ. ನಾನು ಕಷ್ಟಪಟ್ಟಿರೋದನ್ನ ಹೇಳ್ಕೊಳ್ಳಿಕ್ಕೆ ವಾಹಿನಿ ಮುಂದೆ ಭಾಳ ಹೆಮ್ಮೆ ಇದೆ. ಹೋಟ್ಲಲ್ಲೂ ಕೂಡ ಕೆಲಸ ಮಾಡಿದ್ದೀನಿ, ನಾನು ಪಾರ್ಕಿಂಗಲ್ಲಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದು ಕೆಲಸವನ್ನು ಪ್ರಾಮಾಣಿಕ ನಿಷ್ಠೆಯಿಂದ. ಇದೆಲ್ಲವೂ ಕಾರಣ ಏನೋ ಅನಿಸುತ್ತೆ ನಾನು ಹೋರಾಟಕ್ಕೆ ಬರೋಕ್ಕೆ. ಯಾಕೆಂದರೆ ಕನ್ನಡದ ಮೇಲೆ ಅಷ್ಟೊಂದು ಪ್ರೀತಿ. ನನ್ನ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಯಾವ ಭಾಷೆನೂ ಗೊತ್ತಿಲ್ಲ. ಬರೀಲಿಕ್ಕೂ ಸುಧಾಷೆ, ಕನ್ನಡ ಬಿಟ್ಟರೆ ಯಾವ ಭಾಷೆನೂ ಬರಲ್ಲ ನನಗೆ. ಇಂಗ್ಲೀಷ್ ಅಲ್ಪ ಸ್ವಲ್ಪ ಓದ್ಬೋದು ಅಷ್ಟೇ, ಬಿಟ್ಟರೆ ಯಾವ ಭಾಷೆನೂ. ಹಿಂದಿಲಿ ನಮ್ಗೆ ಹಿಂದಿ ಹೇಳ್ಕೊಡ್ತಾಯಿದ್ರು, ನನಗೇನೂ ಗೊತ್ತಿಲ್ಲ. ಆ ಕ್ವಶನ್ ಪೇಪರಲ್ಲಿ ಏನಿತ್ತು ಅದೇ ಹಿಂದಿನ ಬರ್ದಿಕ್ಬಿಟ್ಟು ಬರ್ತಾಯಿದ್ದೆ, ಅವ್ನು 0 ಕೊಡ್ತಾಯಿದ್ದ. ನನಗೆ ಬೇಕಾಗಿದ್ದೇನೋ ನನ್ನ ಭಾಷೆ, ನನ್ನ ತಾಯಿ ಭಾಷೆ, ನನ್ನ ಕರುಳಿನ ಭಾಷೆ, ನನ್ನ ಹೃದಯದ ಭಾಷೆ ಕನ್ನಡ ಒಂದೇ ಸಾಕಪ್ಪ. ಇನ್ಯಾವುದ್ರಲ್ಲೂ ನಾನು ಅಂಕಿಅಂಶ ಇಲ್ಲ ಬಿಡಿ. ನಂದು ಇವತ್ತಿನ ಮೊಬೈಲ್ ನಂಬರ್ ಥರ ನಮ್ಮದೆಲ್ಲ. ಆವಾಗ ಪಾಪ ಕನ್ನಡದ ಅಂದರೆ ಮಾತ್ರ ಭಾಳ ಇಷ್ಟ. ನಾನು ಅದಕ್ಕೆ ಹೇಳಿದ್ದು, ಕನ್ನಡದ ವಿಚಾರದಲ್ಲೂ ನನಗೆ ಯಾರೋ ಹೇಳಿದ್ದನ್ನು ನಾನು ಹೇಳಿದೆ. ಆಮೇಲೆ ನನ್ನ ಜರ್ನಿ ಪ್ರಾರಂಭ ಆಯ್ತಿದ್ದಂಗೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಜೊತೆ ಸೇರಿಕೊಂಡೆ. ಬಾಪೂಜಿ ನಗರದ ವಾರ್ಡ್ ಅಧ್ಯಕ್ಷ ಆದೆ. ತದನಂತರ ಕ್ಷೇತ್ರದ ಉಪಾಧ್ಯಕ್ಷ ಆದೆ. ಅದಾದ ನಂತರ ಬೆಂಗಳೂರು ನಗರ ಸಂಘಟನಾ ಕಾರ್ಯದರ್ಶಿ ಆದೆ. ಅದಾದ ನಂತರ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಆದೆ. ನನ್ನ ಹೋರಾಟದ ಪ್ರಾರಂಭಗಳು ಅಲ್ಲಿಂದ ಪ್ರಾರಂಭ ಆಯಿತು. ಎಲ್ಲರ ಜೊತೆಯಲ್ಲಿ ನನ್ನ ಪ್ರಾಮಾಣಿಕತೆಯಿಂದ ನಾನು ಹೋರಾಟವನ್ನು ನಾರಾಯಣಗೌಡರ ಜೊತೆ ಇರ್ಬೋದು, ಪ್ರವೀಣ್ ಕುಮಾರ್ ಶೆಟ್ಟರ ಜೊತೆ ಇರ್ಬೋದು, ಎಲ್ಲರ ಜೊತೆಯಲ್ಲೂ ಒಳ್ಳೆ ಒಡನಾಟವನ್ನು ಇಟ್ಕೊಂಡು ನಾನು ಹೋರಾಟವನ್ನು ಮುಂದುವರಿಸ್ಕೊಂಬಂದೆ. ಅದಾದ ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಕಚೇರಿ ಮುಂಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡರು ಇದೆ. ಆ ಕೆಂಪೇಗೌಡರ ಪ್ರತಿಮೆಯನ್ನು ಇಲ್ಲಿ ಮಾಡಲೇಬೇಕು ಅಂತ ತೀರ್ಮಾನವನ್ನು ಮಾಡಿ ಇಲ್ಲೊಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದು. ಅದು ಭಾಳ ಶ್ರಮಪಟ್ಟು. ಯಾವ ರೀತಿ ಅಂದರೆ ನನಗೆ ಇಲ್ಲಿನ ಕೆಲವು ಪಟಭದ್ರ ಶಕ್ತಿಗಳು ಭಾಳ ಸಮಸ್ಯೆ ಮಾಡಿದ್ರು ಕೂಡ ನನ್ನ ಜೊತೆಯಲ್ಲಿ ಅವತ್ತು ನಿಂತದ್ದು. ನೀವು ಅನ್ಕೋಬೋದು, ಓ ಬಿಡಿ ಸರ್ ನಿಮಗೆಲ್ಲ ಬೇರೆಯವರು ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ, ಆ ಜನ ಬಂದು ನಿಂತಿದ್ದಾರೆ, ಈ ಜನ. ಖಂಡಿತ ಇಲ್ಲ. ಓ ಸರ್, ಅಂದರೆ ಈ ಕೆಂಪೇಗೌಡರ ಪ್ರತಿಮೆ ನೀವೇ ಮಾಡಿಸಿದ್ದು? ಹೌದು, ಖಂಡಿತ ನಾವೇ ಮಾಡಿಸಿದ್ದು, ಹೋರಾಟ ಮಾಡಿ. ಹೌದು. ಯಾಕೆಂದರೆ ಅದು ಪ್ರತಿಮೆ ಇಲ್ಲಿ ನಿಲ್ಲಲೇಬೇಕು ಅಂತೇಳಿ ಭಾಳ ಶ್ರಮಪಟ್ಟು ನಾಡಪ್ರಭು ಕೆಂಪೇಗೌಡರನ್ನ ನಿಲ್ಲಿಸಂಥದ್ದು. ಅವತ್ತು ನನಗೆ ನಮ್ಮ ಜೊತೆಲಿರ್ತಕ್ಕಂಥ ಕೆಲವು ಬೆರಳೆಣಿಕೆಯಷ್ಟು ಹುಡುಗರು ಮತ್ತು ನಾಯಕರುಗಳಿಗೂ ಬಂದು ನಿಂತಿದ್ದು ಬಿಟ್ಟರೆ ನನ್ನ ಜೊತೆಯಲ್ಲಿ ಇದೆಲ್ಲವನ್ನು ಮಾಡಲಿಕ್ಕೆ ಧೈರ್ಯ ತುಂಬಿದಂಥದ್ದು ಪ್ರೇರಣೆ ಯಾರು ಗೊತ್ತಾ? ನೀವು ನೋಡ್ಬೋದು. ಒಂದು ಕೆಂಪೇಗೌಡರು, ಇನ್ನೊಂದು ನಾನು ನಂಬಿರ್ತಕ್ಕಂಥ ಆದಿಶಕ್ತಿ ಜಗನ್ಮಾತೆ ಹುಲಿಯೂರಮ್ಮ. ಅದಕ್ಕೆ ನಾನು ಇವ್ರನ್ನ ಕೈಯಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಯಾಕೆ ಹಾಕೊಂಡ್ಬಿಟ್ಟಿದ್ದೀನಿ ಅಂದರೆ ಇವತ್ತು ಈ ನಾಡಿನ ಜನ ಏನು ಕನ್ನಡ ಪ್ರಕಾಶ್ ಅಂತ ಗುರುತಿಸ್ತಾ ಇದ್ದಾರೆ, ಗುರುತಿಸಲಿಕ್ಕೆ ಪ್ರಮುಖ ಕಾರಣನೇ ಈ ತಾಯಿ ಕೊಟ್ಟಂಥ ನನಗೆ ಭಿಕ್ಷೆ. ನಾನು ಭಿಕ್ಷೆ ಅಂತಲೇ ಹೇಳ್ತೀನಿ. ಪ್ರತಿಯೊಂದು ಇದರಲ್ಲೂ ಕೂಡ ಆ ತಾಯಿ ನನಗೆ ಭಿಕ್ಷೆನೇ ಕೊಟ್ಟಿರೋದು. ಈ ನಾಡು ಸೇವೆ ಮಾಡೋಕ್ಕೆ ನನಗೆ ಭಿಕ್ಷೆ ಹಾಕಿದ್ದಾಳೆ.
ಆ ಸೇವೆಯನ್ನು ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ನಾಡಪ್ರಭು ಕೆಂಪೇಗೌಡರು ಅವರ ಪ್ರತಿಮೆಯನ್ನು ಮಾಡೋದು. ಇದು ಚಿಕ್ಕದಾಗೆ ಒಂದು ನಾಡಪ್ರಭು ಕೆಂಪೇಗೌಡರ ಒಂದು ಪುಸ್ತಕದ ಮಳಿಗೆ ಕಚೇರಿ ಆಗಲಿ ಅಂಥೇಳಿ ಇಲ್ಲಿ ಪುಸ್ತಕ ಮಳಿಗೆನೂ ಮಾಡಿದ್ದೀವಿ. ಮತ್ತು ನಾಡಪ್ರಭು ಕೆಂಪೇಗೌಡರ ಸೊಸೆನ ಎಷ್ಟೋ ಜನ ಮರ್ತೇ ಬಿಟ್ಟಿದ್ದಾರೆ, ಲಕ್ಷ್ಮೀದೇವಿ ಅಮ್ಮ, ಆ ತಾಯಿನೂ ಕೂಡ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅವರು ಕೂಡ ಇದ್ದಾರೆ. ಎಲ್ಲವೂ ಒಂದೇ ಕಡೆ ಇರಲಿ. ಬಂದು ಏನೋ ಸ್ವಲ್ಪ ವಯಸ್ಸಾಗಿರೋಂಥ ಕೊಡೋದು ಸುಮಾರು ಜನ ಬರ್ತಾರೆ. ನಾನು ನೋಡ್ತೀನಿ, ನಾನು ಸುಮ್ಮನೆ ಇಲ್ಲಿ ಕೂತಿರುವಾಗ ಈ ಮದ್ದೂರು, ಮಂಡ್ಯ, ಮೈಸೂರು ಎಲ್ಲೆಲ್ಲಿಂದ ಬರ್ಬೇಕಾದ್ರೆ ಹಿಂಗೆ ಬರ್ತಾರೆ. ಸರ್ ಇದು ದೇವಸ್ಥಾನ ಅಂತ ಒಳಗಡೆ ಬರ್ತಾರೆ. ಅವ್ರು ಒಳಗಡೆ ಬಂದೇಟ್ಗೆ ಅವ್ರು ಅಂತಾರೆ ಎಷ್ಟು ಚೆನ್ನಾಗಿದೆ, ಎಲ್ಲ ಕಲಾವಿದರಿದ್ದಾರೆ ಮತ್ತು ದೇವರಿದ್ದಾರೆ. ಆಮೇಲೆ ಇದು ಒಳಗಡೆ ಬಂದರೆ ಏನೋ ಒಂದು ಒಳ್ಳೆಯ ವಾತಾವರಣ, ಅಂದರೆ ಪಾಸಿಟಿವ್ ಎನರ್ಜಿ. ಹೌದೌದು, ಖಂಡಿತ ಇದೆ. ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಹೆಂಗೆ ಸರ್ ಅಂತ, ನಮ್ಮದು ಏನೂ ಅಲ್ಲ. ಇದೆಲ್ಲವೂ ಶಕ್ತಿ ಯಾರಪ್ಪ ಅಂದರೆ ನಾನು ನಂಬಿರ್ತಕ್ಕಂಥ ಆದಿಶಕ್ತಿ ಜಗನ್ಮಾತೆ ಹುಲಿಯೂರಮ್ಮ, ಹುಲಿಯೂರು ದುರ್ಗದಲ್ಲಿ ನೆಲೆಸಿರ್ತಕ್ಕಂಥ ಆ ತಾಯಿನೇ ನನಗೆ ಶಕ್ತಿ, ಆ ತಾಯಿನೇ ನನಗೆಲ್ಲ ಪ್ರೇರಣೆ. ಇವತ್ತು ಕೂಡ ನನಗೆ ಸರ್ಕಾರಗಳು ನಾನು ಮಾಡೋಂಥ ಹೋರಾಟಗಳಿಗೆ ಸರ್ಕಾರಗಳು ಬಹುಮಾನಗಳು ಕೊಟ್ಟು, ನಿಮ್ಗೆ ಗೊತ್ತಿರಲಿಲ್ಲ ಅದನ್ಸುತ್ತೆ, ತುಂಬ ಒಳ್ಳೊಳ್ಳೆ ಬಹುಮಾನ, ಒಂದು 22 ಬಹುಮಾನ ಕೊಟ್ಟರು ನನಗೆ. ಎಲ್ಲಿದೆ ಸರ್? ಖಂಡಿತ ಇದೆ. ಎಲ್ಲ ಬ್ಯಾಟ್ರಾಂಪುರ ಸ್ಟೇಷನ್ನು, ಚನ್ನಪಟ್ಟಣ ಸ್ಟೇಷನ್ನು ಮತ್ತು ಇಲ್ಲೇ ಅಕ್ಕಪಕ್ಕ ಸ್ಟೇಷನ್ಗಳಲ್ಲಿ ಇದ್ದಾವೆ. ನನಗೆ ಕೊಟ್ಟಂಥ ಕೊಡುಗೆ ಏನಪ್ಪ ಅಂದರೆ ಸರ್ಕಾರಗಳು, ನಾನು ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ ಮಾತಾಡ್ತಾ, ನನಗೆ ಒಳ್ಳೊಳ್ಳೆ ಪ್ರಶಸ್ತಿ ಕೊಟ್ಟಿದ್ದಾರಪ್ಪ ಸರ್ಕಾರದವರು. ಹೌದು, ಸರ್ಕಾರದವರು. ಆ ಪ್ರಶಸ್ತಿಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾನು ವಾಪಸ್ ತೊಗೊಳ್ಳಿ ಅಂತ ಮನವಿ ಕೊಟ್ಟೆ. ಸರ್ ಈ ಥರ ಪ್ರಶಸ್ತಿ ನಕ್ಕಿದ್ರೆ ಅವರು, ನಾನು ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಮನವಿ ಕೊಡ್ತಾ ಇದ್ದೆ. ಕೇಳ್ತಾರೆ, ಏನಯ್ಯ ಇದು ಪ್ರಶಸ್ತಿ ಅಂತ ಮೆನ್ಷನ್ ಮಾಡಿದ್ಯಾ ಅಂತ. ಹೌದು ಸ್ವಾಮಿ, ನಾನು ಕನ್ನಡದ ವಿಚಾರವಾಗಿ, ಕನ್ನಡದ ಪರವಾಗಿ ರೋಡಿಗೆ ಬಂದು ನಿಂತ್ಕೊಂಡಿರೋದಕ್ಕೆ ನಿಮ್ಮದೇ ಆದಂಥ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ನನಗೆ ಕೊಟ್ಟಿರತಕ್ಕಂಥ ಪ್ರಶಸ್ತಿ ಏನಪ್ಪ ಅಂದರೆ, ನಾನು ಕನ್ನಡದ ಹೋರಾಟ ಮಾಡಿರೋದಕ್ಕೆ ನನಗೆ ನೀವು ಇಷ್ಟು ಕೇಸ್ಗಳನ್ನ ಹಾಕ್ತೀರಾ. ನಾನು ಆ ಕೇಸ್ಗೂ ಇವತ್ತಿಗೂ ಎದುರಿಲ್ಲ. ಆಮೇಲೆ ನನ್ನನ್ನೇನು ಮಾಡ್ಬಿಡ್ತಾರೆ, ವಿಶೇಷವಾಗಿ ಇವನ್ನ ಹೇಗಾದರೂ ಮಾಡಿ ಕನ್ನಡದ ಹೋರಾಟವನ್ನು ಇವನ್ನ ದಮನ ಮಾಡಬೇಕು ಅಂತೇಳಿ ಕೆಲವು ಪಟಭದ್ರ ಶಕ್ತಿಗಳು, ರಾಜಕಾರಣಿಗಳಿರ್ಬೋದು, ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು, ಪಟಭದ್ರ ಶಕ್ತಿಗಳು ಒಂದು ಕೆಲಸ ಮಾಡ್ತಾರೆ. ಸುಮಾರು 10 ವರ್ಷ ಆಗಿರಬೇಕು, ನನ್ನನ್ನು ರೌಡಿ ಪಟ್ಟಿ ತೆಗಿತಾರೆ. ನೀವು ನಂಬಲ್ಲ. ನಾನು ಅವಾಗ ಅವ್ರಿಗೊಂದು ಮಾತು ಹೇಳಿದೆ, ಹೌದು ಸರ್ ನಾನು ಕನ್ನಡದಲ್ಲಿ ರೌಡಿನೇ, ಕನ್ನಡಕ್ಕಾಗಿ ರೌಡಿ, ಎದೆ ತಟ್ಕೊಂಡು ಹೇಳಬಲ್ಲೆ, ಕನ್ನಡದ ವಿಚಾರವಾಗಿ ರೌಡಿ. ಕುವೆಂಪುರು ಒಂದು ಮಾತು ಹೇಳ್ತಾರೆ, ನೋಡ್ಬೋದು ನೀವು. ನಾನು ಯುದ್ಧದ ಬುಲ್ಡೇಸರ್ ಇದ್ದಾಗೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತವರು, ನಾನು ಯುದ್ಧದ ಬುಲ್ಡೋಸರ್ ಇದ್ದಾಗೆ, ನನ್ನ ಮುಂದೆ ಬರಬೇಡ, ನೀನು ಅಪ್ಪಚ್ಚಿ ಆಗೋಗ್ತೀಯಾ. ಹಾಗೆ ನಾವೂ ಅಷ್ಟೇ, ಕನ್ನಡದ ಹೋರಾಟದ ವಿಚಾರದಲ್ಲಿ ರೌಡಿಗಳೇ. ಕನ್ನಡದ ವಿಚಾರ ಯಾರೇ ಮಾತಾಡಿದ್ರು ಅವ್ರ ವಿರುದ್ಧ ನಾವು ಉತ್ತರ ಕೊಡ್ತೀವಿ, ನಾವು ರೌಡಿಗಳೇ. ಕನ್ನಡಕ್ಕಾಗಿ ರೌಡಿಗಳು, ಕನ್ನಡಕ್ಕೋಸ್ಕರ ರೌಡಿಗಳು, ಕನ್ನಡಿಗರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಅವಾಗೂ ನಾವು ರೌಡಿಗಳು. ಆ ರೀತಿ ನಮ್ಮನ್ನು ಬಿಂಬಿಸ್ಬೋದು. ಸರ್ ಇವಾಗ ಕನ್ನಡ ಅನ್ನೋದು ಪೊಲಿಟಿಕಲ್ ಏನಾರು ಕನ್ವರ್ಟ್ ಆಗ್ತಿದೆಯಾ ಅಂತ? ಪೊಲಿಟಿಕಲಿಗೆ ಹೌದು, ಇದು 100ಕ್ಕೆ 100 ಸತ್ಯ ನೀವು ಕೇಳಿದ್ದು. ಯಾಕಂದರೆ ಈಗ ಹೊರಗಡೆ ಬಂದಂಥವ್ರಿಗೆಲ್ಲ ಒಂದು ಆದೇಶವನ್ನು ಹೊರಡಿಸ್ಬೇಕು, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ. ಒಬ್ಬನಿಗೆ ಒಂದು ಕಡೆ ಚುನಾವಣೆ ನೀವು ಮತ ಹಾಕ್ಲಿಕ್ಕೆ ಅವಕಾಶ ಕೊಡಬೇಕು. ಈಗ ಮೊನ್ನೆ ನೋಡ್ದೆ ನಾವು, ಯಾಕೆಂದರೆ ಅದು ಪ್ರಾದೇಶಿಕ ಪಕ್ಷ ಆಗಲಿ ಮತ್ತೊಂದಾಗಲಿ, ತಮಿಳ್ನಾಡಲ್ಲಿ ವಿಜಯ್ ಗೆದ್ದಿದ್ದಾರೆ, ಅದು ಅವರ ರಾಜ್ಯಕ್ಕೆ ಸೇರ್ಕೊಂಡಿದ್ದ ಸಂಬಂಧ ನಾವು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದರೆ ಅವ್ರಿಗೆ ಎಷ್ಟು ಸ್ವಾಭಿಮಾನ ಇದೆ ನೋಡ್ರಿ. ಕರ್ನಾಟಕದಲ್ಲಿ ಬರ್ತಾರೆ, ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಾರೆ, ಇಲ್ಲೂ ವೋಟರ್ ಐ ಡಿ ತಗೊಂಡಿದ್ದಾರೆ, ಅವರು ಮತ ಹಾಕ್ಲಿಕ್ಕೆ ಇಲ್ಲೂ ತಗೊಂಡಿದ್ದಾರೆ, ಅಲ್ಲೂ ಹೋಯ್ತಾರೆ, ಅಲ್ಲೇನು ಸವಲತ್ತುಗಳನ್ನ ಬಳಸ್ಕೊತಾರೆ, ಅಲ್ಲಿ ಓಟ್ ಹಾಕ್ತಾರೆ, ಇಲ್ಲಿ ಬರ್ತಾರೆ. ಇದಕ್ಕೆ ಕಾರಣ ಯಾರು? ಇಲ್ಲಿ ನೀವು ಮತಗಳನ್ನ ಅವಕಾಶ ಕೊಟ್ಟಿದ್ದೀರಲ್ಲ ನಿಮ್ಮಂಥ ರಾಜಕಾರಣಿಗಳು. ಇದಕ್ಕೆ ಎಲ್ಲೋ ಒಂದು ಕಡೆ ಕನ್ನಡ ಸೊರಗಲಿಕ್ಕೆ ಪ್ರಮುಖ ಕಾರಣ ಯಾರಪ್ಪ ಅಂದ್ರೆ, ನಾನು ಮಾಧ್ಯಮದ ಮುಖಾಂತರ ನೇರವಾಗಿ ಹೇಳ್ತೀನಿ, ರಾಜಕಾರಣಿಗಳು. ಯಾಕಂದರೆ ಯಾರೋ ಒಂದು ಗುಂಪು ಬಂದ್ಬಿಡುತ್ತಾ, ಏಯ್ ಅಯ್ಯೋ ಮರಾಠಿಗರನ್ನ ನಾನು ಎದುರಾಕೊಂಬಿಟ್ರೆ ಮರಾಠಿ ಓಟ್ ಹೋಗ್ಬಿಡುತ್ತೆ, ತೆಲುಗು ಈ ರೆಡ್ಡಿಗಳ್ನ ಎದುರಾಕೊಂಬಿಟ್ರೆ ನನಗೆ ಇಲ್ಲೊಂದಷ್ಟು ಓಟ್ ಹೋಗ್ಬಿಡುತ್ತೆ, ತಮಿಳಿಗರು ಇವ್ರನ್ನ ಎದುರಾಕೊಂಬಿಟ್ರೆ ನನಗೆ ಇಷ್ಟು ಓಟ್ ಹೋಗ್ಬಿಡುತ್ತೆ. ಈಗ ಹೊಸ್ದಾಗಿ ಬಂದಿದ್ದಾರೆ ಯಾರು? ಉತ್ತರ ಭಾರತೀಯರು. ಎಲ್ಲವನ್ನು ಮೀರಿ ನಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ಬರ್ತಾ ಇದ್ದಾರಲ್ಲ ಉತ್ತರ ಭಾರತೀಯರು, ಅವ್ರದ್ದೊಂದಷ್ಟು ಓಟು ಹೋಗ್ಬಿಡುತ್ತಲ್ಲ ಅಂತ ಹೇಳಿ ರಾಜಕಾರಣಿಗಳು 4 ದಿಕ್ಕಲ್ಲಿ ಯೋಚನೆ ಮಾಡ್ತಾಯಿದ್ದಾರೆ. ಅವರ ವೋಟ್ ಬ್ಯಾಂಕ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಕನ್ನಡವನ್ನು ಬಲಿಪಶು ಮಾಡ್ತಾಯಿದ್ದೀರಾ. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು.
ಎಂಥ ಪ್ರಶ್ನೆ ಕೇಳಿದ್ರಿ ನೀವು ಅಂದರೆ ಅದ್ಭುತವಾದಂಥ ಪ್ರಶ್ನೆ ಇದು. ಅದ್ಭುತವಾಗಿ ನೀವು ಕೂಡ ಯಾರು ನಮ್ಮ ಯುವ ಪೀಳಿಗೆ ಯಾರ್ಯಾರು ಈ ವಾಹಿನಿಯನ್ನು ನೋಡ್ತಿದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕನ್ನಡ ಸೊರಗಲಿಕ್ಕೆ ಕಾರಣಕರ್ತರು ಯಾರಪ್ಪ ಅಂದರೆ ಒಮ್ಮೆ ನಾವು ಕೂಡ. ಯಾಕಂದರೆ ಅಂಥವ್ರನ್ನ ನೀವು ಪ್ರಶ್ನೆ ಮಾಡಲ್ಲ. ಯಾರೋ ಬರ್ತಾ ನೋಡಿದ್ದೀರ ಬೇಕಾರೆ ಇಲ್ಲೇ ಯಾರು ರಸ್ತೆಯಲ್ಲಿ ಯಾರನ್ನ ಓಡಾಡಬೇಕಾದ್ರೆ ಈ ರೋಡ್ ಹೆಂಗಪ್ಪ ಹೋರೋದಪ್ಪ ಅಂತ ಅವ್ನು ಕೇಳಿದ್ರೆ ನಾವು ತಿರ್ಗಾ ವಾಪಸ್ ಅವ್ನಿಗೆ ಹೇಳ್ತೀವಿ ಸ್ಟ್ರೈಟ್ಲೆ ಪೋ, ಲೆಫ್ಟ್ಗೆ ಪೋಂಗೋ, ಹಂಗೆ ಪೋಂಗೋ, ಹಿಂಗೆ ಪೋಂಗೋ ಅಂತೀವಿ. ಲೆಕ್ಕ ಹಾಕೊಳ್ಳಿ, ಅವನ ಭಾಷೆಗೆ ನಾವು ಹೋಗ್ತೀವಿ ಹೊರತು ನಾವು ಅವನ್ನ ಆ ಭಾಷೆಯಿಂದ ಕರ್ತರುವಂಥ ಕೆಲಸ ನಾವು ಮಾಡೋದೇ ಇಲ್ಲ. ಮತ್ತೆಲ್ಲಿ ಕನ್ನಡವನ್ನು ಅವನು ಕಲಿತಾನೆ. ಸರ್, ಇವಾಗ ಈ ಕನ್ನಡ ಪರ ಹೋರಾಟಗಳು, ಸಂಘಗಳು ಮತ್ತು ಈ ಸಿನಿಮಾಗಳು ಇದೆಲ್ಲ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕನ್ನಡನೇ ಇರ್ತಾ ಇರಲಿಲ್ವಾ ಅಂತ ನನ್ನ ಅಭಿಪ್ರಾಯ. ಖಂಡಿತ. ಈಗ ಹೇಳಿದ್ರಲ್ಲ 20 ವರ್ಷದಿಂದ 20 ವರ್ಷ ಹೋಗ್ಬಿಟ್ರೆ ಇತಿಹಾಸದಲ್ಲಿ ಉಳ್ಕೊಂಡ್ಬಿಡುತ್ತೆ ಕನ್ನಡ ಅಂತಂದ್ರಲ್ಲ, 100ಕ್ಕೆ 100 ಸತ್ಯ. ಈ ಕನ್ನಡ ಪರ ಹೋರಾಟಗಳು, ಈ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಇನ್ನೂ ಒಂದಷ್ಟು ಆಗಿರ್ಬೋದು, ಅದೆಲ್ಲ ಇಲ್ಲ ಅಂದರೆ ಈ ಹೋರಾಟ ಮಾಡೋಕ್ಕೆ ಯಾರು ಇರ್ತಾರೆ ಸರ್? ನೀವು ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಬೆಂಗಳೂರನ್ನು ಕನ್ನಡ ಪರ ಸಂಘಟನೆಗಳು ಇಲ್ಲದೆ ಹೋದರೆ ನೀವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನಿಮಗೊಂದು ಉದಾಹರಣೆ, ಯಾಕಂದರೆ ಅವತ್ತಿನ ನಾನು ಸಂಘಟನೆಯಲ್ಲಿದ್ದಂಥ ನಾರಾಯಣಗೌಡರ ಸಂಘಟನೆಯಲ್ಲಿದ್ದೆ. ಅದಾದ ನಂತರ ಪ್ರವೀಣ್ ಕುಮಾರ್ ಶೆಟ್ಟಿ ಅವ್ರ ಜೊತೆಲಿ ಬಂದೆ. ಎಲ್ಲರ ಜೊತೆಲೂ ನಾವು ಹೋರಾಟವನ್ನು ಮಾಡ್ಕೊಂಬಂದಿದ್ದೀನಿ. ಆದರೆ ಅವ್ರುಗಳು ಸಂಘಟನೆಯಲ್ಲಿದ್ದಾಗ ಒಂದು ವಿಚಾರಗಳನ್ನ ಅವ್ರು ಹಂಚ್ಕೋತಾ ಇದ್ರು. ಅವತ್ತಿನ ಶ್ರೀರಾಮ್ಪುರದಲ್ಲಿ ಕನ್ನಡವನ್ನು ಮಾತಾಡಿದ್ರೆ ಒಂದು ಕುರುಪು ಎಳಿತಾ ಇದ್ರಂತೆ. ನೋಡಿ ಯಾವ ರೀತಿ ಇದೆ ಅಂದರೆ ಅಲ್ಲಿನ ಕೆಲವು ಬೇರೆ ಥರ ಶಕ್ತಿಗಳವು. ಆ ಶಕ್ತಿಗಳಿಗೆ ಬುದ್ಧಿ ಕಲಿಸಿರೋದು ಯಾರಾದರೂ ಇದ್ದರೆ ಅದು ಕರ್ನಾಟಕದಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಅದು ಕನ್ನಡ ಪರ ಹೋರಾಟಗಾರರು. ಇವತ್ತು ಎದೆ ತಟ್ಕೊಂಡು ಹೇಳ್ಬೋದು. ನೀವು ಯಾವುದೇ ಬೇಕಾದ್ರೆ ಮಾಲ್ಗೋಗಿ ಮತ್ತೊಂದು ಕಡೆ ಹೋಗಿ ಇವತ್ತು ಜನಗಳು ಕೂಡ ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಸ್ಫೂರ್ತಿನೂ ಕೂಡ ಕನ್ನಡ ಪರ ಹೋರಾಟಗಾರರು.